ಈಗ ಮಸ್ಕತ್, ಕೊಚ್ಚಿ, ದೆಹಲಿ ವಿಮಾನಕ್ಕೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಾಂಬ್ ಬೆದರಿಕೆಯ ಹಿನ್ನೆಲೆಯಲ್ಲಿ ನಾಗ್ಪುರದಲ್ಲಿ ತುರ್ತು ಲ್ಯಾಂಡಿಂಗ್ ಅನ್ನು ಮಾಡಲಾಗಿದೆ ವಿಮಾನವನ್ನು. ಇಂಡಿಗೋ ಸಂಸ್ಥೆಯ 6E2706 ವಿಮಾನ ಇದು. ಈ ವಿಮಾನದಲ್ಲಿ 157 ಪ್ರಯಾಣಿಕರಿದ್ರಂತೆ, 6 ಜನ ಸಿಬ್ಬಂದಿಗಳಿದ್ರು ಅನ್ನುವಂತಹ ಡೀಟೇಲ್ ಸಿಗ್ತಾ ಇದೆ. ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳದಿಂದಲೂ ಕೂಡ ಪರಿಶೀಲನೆಯಾಗಿದೆ. ಪ್ರಯಾಣಿಕರನ್ನು ಕೂಡ ಕೆಳಗಿಳಿಸಿ ತಪಾಸಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಸ್ಕತ್, ಕೊಚ್ಚಿ, ದೆಹಲಿ ವಿಮಾನಕ್ಕೆ ಬಾಂಬ್ ಬೆದರಿಕೆಯ ಕರೆ ಬಂದಿರುವಂಥದ್ದು. ಈ ಬಾಂಬ್ ಬೆದರಿಕೆಯ ಕರೆ ಇವತ್ತು ನಿನ್ನೆದಲ್ಲ, ಈ ಹಿಂದಿನಿಂದಲೂ ಕೂಡ ಪನು ಕೂಡ ಕೆನಡಾದಲ್ಲಿತ್ಕೊಂಡು ನಾವು ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂಥೇಳಿ ಈ ರೀತಿಯ ಮೇಲ್ಗಳನ್ನು ಮಾಡಿಯೂ ಕೂಡ ಒಂದಿಷ್ಟು ಸಾರಿ ಬೆದರಿಕೆ ಒಡ್ಡುವಂತಹ ಕೆಲಸವನ್ನು ಮಾಡಿದ್ದ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಈಗ ಇಂಡಿಗೋ ಸಂಸ್ಥೆಯ ವಿಮಾನಕ್ಕೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ, ತಪಾಸಣೆಗೂ ಕೂಡ ಒಳಪಡಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಏನಿದು ಹುಸಿ ಬಾಂಬ್ ಬೆದರಿಕೆಯ ಕರೆನಾ ಅಥವಾ ಏನು ಡೀಟೇಲ್ಸ್ ಸಿಗ್ತಾ ಇದೆ ವಿಚಾರಕ್ಕೆ? ಬಹುತೇಕ ಹುಸಿ ಬಾಂಬ್ ಬೆದರಿಕೆ ರೀತಿಯಲ್ಲೇ ಲಕ್ಷಣಗಳು ಕಂಡು ಬರ್ತಾ ಇರುವಂತದ್ದು. ಮಸ್ಕತ್ನಿಂದ ಕೊಚ್ಚಿಗೆ ಬಂದು, ಕೊಚ್ಚಿಯಿಂದ ದೆಹಲಿಗೆ ಈ ವಿಮಾನ ಬರಬೇಕಾಗಿತ್ತು. ಕೊಚ್ಚಿಗೆ ಬಂದು ಲ್ಯಾಂಡ್ ಆದ ಬಳಿಕ ಡೆಲ್ಲಿಗೆ ಕೂಡ ಇದು ತೆರಳಲಿಕ್ಕೆ ಟೇಕ್ ಆಫ್ ಆಗಿತ್ತು. ಟೇಕ್ ಆಫ್ ಆದ ಸ್ವಲ್ಪ ಹೊತ್ತಿನಲ್ಲೇ ಇದಕ್ಕೆ ಹುಸಿ ಬಾಂಬ್ ಬೆದರಿಕೆ ಬಂದಿರುವಂತದ್ದು. ಬಾಂಬ್ ಬೆದರಿಕೆ ಕರೆ ಬರ್ತಾ ಇದ್ದಂತೆ ವಿಮಾನವನ್ನ ನಾಗ್ಪುರದಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಲಾಯಿತು. ಆ ಫ್ಲೈಟ್ ನಲ್ಲಿ ಇದ್ದಂತ 150ಕ್ಕಿಂತ ಹೆಚ್ಚು ಪ್ರಯಾಣಿಕರನ್ನ ಕೆಳಗಿಳಿಸಿ ಅವರನ್ನ ಸುರಕ್ಷಿತವಾಗಿ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. SOP ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೋಟೋಕಾಲ್ಗಳ ಪ್ರಕಾರ ಈಗ ವಿಮಾನವನ್ನ ತಪಾಸಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಶ್ವಾನದಳ ಮತ್ತೆ ಪೊಲೀಸರು ಮತ್ತೆ ವಿಮಾನದ ಸಿಬ್ಬಂದಿಗಳೆಲ್ಲರೂ ಕೂಡ ಬಾಂಬ್ ನ ಪತ್ತೆ ಹಚ್ಚುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಆದ್ರೆ ಈವರೆಗೂ ಎಲ್ಲೂ ಕೂಡ ಬಾಂಬ್ ಇರುವಂತಹ ಸುಳಿವುಗಳು ಸಿಕ್ಕಿಲ್ಲ. ಹೀಗಾಗಿ ಮೇಲ್ನೋಟಕ್ಕೆ ಇದು ಹುಸಿ ಬಾಂಬ್ ಬೆದರಿಕೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರೆ ತೀವ್ರ ತಪಾಸಣೆಗೆ ಒಳಪಡಿಸುವಂತ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಮುಂದುವರೆದಿದ್ದಾವೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.